ರಾಮಕೃಷ್ಣ ಅವರೇ ನೋಡಿ, ಇದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಏನಂತ ಕರೆಯೋದಂತ ಅರ್ಥ ಆಗ್ತಿಲ್ಲ. ಇದು ಯಾವಾಗಲೂ ಇದು ಉತ್ತರ ಭಾರತ, ದಕ್ಷಿಣ ಭಾರತ, ಆಮೇಲೆ ಹಿಂದಿ ಮಾತಾಡೋರು ಅವ್ರ ತಲೆಯಲ್ಲಿ ಏನೂ ಇಲ್ಲ, ದಕ್ಷಿಣ ಭಾರತದಲ್ಲಿ ನಮ್ಮ ತಲೆಯಲ್ಲಿ ಎಲ್ಲ ಇದೆ. ಓಕೆ, ಒಂದು ಕಡೆ ಭಾರತ್ ಜೋಡೋ ಅಂತೀರಾ, ಇದನ್ನು ಭಾರತ್ ಟೋಡೋ ಅಂತಾರೆ. ಓಕೆ, ಅದು ಬೇರೆ ಯಾರೋ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರ ತಮ್ಮ. ನಿಮ್ಗೆ ಏನೇ ತೊಂದರೆ ಇರಲಿ ಬಜೆಟಲ್ಲಿ ಒಂದು ಕೇಳೋ ರೀತಿ ಇರಬೇಕಲ್ಲ, ಒಂದು ಚರ್ಚೆ ಆದರೂ ಮಾಡಬೇಕು ಅದ್ರ ಬಗ್ಗೆ ಅಲ್ವಾ? ನೀವು ಒಪ್ಕೋತೀರಾ ಅವ್ರು ಏನು ಹೇಳಿದಾರೋ ಅದನ್ನ ಒಪ್ಕೋತೀರಾ ನೀವು? ನಾವು ಹೇಳ್ತಕ್ಕಂಥದ್ದು ಡಿ.ಕೆ. ಶಿವಕುಮಾರ್ ಅವ್ರ ತಮ್ಮ ಅಂತನೋ ಮತ್ತೊಂದು ಅಲ್ಲ. ಮೊದಲು ಒಬ್ಬ ಕನ್ನಡಿಗ, ಆ ಕನ್ನಡಿಗನ ಆಗಿ ಆನಂತರ ಅವನು ಒಬ್ಬ MP ಆಗಿ ನಾವು ಕನ್ನಡಿಗರು ಆಯ್ಕೆ ಮಾಡಿ ಒಬ್ಬ ಕನ್ನಡಿಗನ ಕಳಿಸಿರ್ತಕ್ಕಂಥದ್ದು. ಒಂದು ಹೇಳ್ತೀನಿ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅವ್ರು ಹೇಳಿದ್ರಲ್ಲಿ ಎರಡಿದೆ. ಇಡೀ ಕರ್ನಾಟಕ ಒಂದೇ ಅಲ್ಲ, ಇಡೀ ದಕ್ಷಿಣ ಭಾರತ ಈ 10 ವರ್ಷದಲ್ಲಿ ಜರ್ಜರಿತರಾಗಿದ್ದೇವೆ. ಅದು ನೀವು ಸ್ಥಾನಮಾನ ಕೊಡ್ತಕ್ಕಂಥದ್ರಲ್ಲಿ ಇರ್ಬೋದು, ಭಾಷೆ ಕೊಡ್ತಕ್ಕಂಥ ಗೌರವ ಇರ್ಬೋದು, ನಮಗೆ ಬರ್ತಕ್ಕಂಥ ಅನುದಾನ ಇರ್ಬೋದು, ನಮಗೆ ಬರ್ತಕ್ಕಂಥ ನೀರಾವರಿ ಯೋಜನೆಗಳಿರ್ಬೋದು, ಅರ್ಥ ಆಗ್ತಿದೆ, ನಮಗೆ ಕೊಡ್ತಕ್ಕಂಥ ಉದ್ಯೋಗದಲ್ಲಿ ಇರ್ಬೋದು, ಯಾವುದೇ ಆದರೂ ಕೂಡ ನೊಂದು ಬೆಂದಿದ್ದೇವೆ ಅಷ್ಟೇ ನಾವು. ಆದರೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಬೆಲೆ ಕೊಟ್ಟು ನಾವು ಇಲ್ಲಿವರೆಗೂ ಇನ್ನೂ ಇದ್ದೇವೆ. ಅದು ಮಾನಸಿಕವಾಗಿ ನೊಂದಿದ್ದೇವೆ, ದೈಹಿಕವಾಗಿ ಅದು ಇನ್ನೂ ಅದು ಯಾವ ರೂಪ ಪಡಿಬೋದೋ ಗೊತ್ತಿಲ್ಲ ಇನ್ನೊಂದು ಮುಂದಕ್ಕೆ. ಅದನ್ನು ಕೇಂದ್ರ ಸರ್ಕಾರಗಳು ಒಕ್ಕೂಟ ವ್ಯವಸ್ಥೆ ಬೆಲೆ ಕೊಡ್ತಾ ಇಲ್ಲ. ಅವ್ರದ್ದೇ ಆದಂಥ ರಾಜ್ಯಪಾಲರುಗಳನ್ನ ಹಾಕೊಳ್ಳೋದು, ಅಲ್ಲಿರ್ತಕ್ಕಂಥ MP ಬೆಲೆ ಕೊಡಲ್ಲ, ನಾವು ಪಾಸ್ ಮಾಡ್ತಕ್ಕಂಥ ಬಿಲ್ಲಿಗೆ ಬೆಲೆ ಕೊಡಲ್ಲ, ರಾಜ್ಯಪಾಲರುಗಳು ಗಲಾಟೆ ಮಾಡ್ತಾರೆ, ರೋಡಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾರೆ ರಾಜ್ಯಪಾಲ. ನೋಡಿದ್ದೀರಾ ಆ ಥರ ಏನಾದರೂ? ನಾರ್ತ್ ಇಂಡಿಯಾದಲ್ಲಿ ಆಗಲ್ಲ ಆ ಥರ. ನೀವು ಸೌತಲ್ಲಿ ಯಾಕೆ ಅಂಥವ್ರನ್ನೇ ಕಳಿಸ್ತೀರಾ? ನೀವು ನಮ್ಮನ್ನ ಯಾಕೆ ನಾವು ಗೌರವಯುತವಾಗಿ ಬದುಕಿದೀವಿ, ನಾವು ದುಡಿತಕ್ಕಂಥ ದುಡ್ಡಲ್ಲಿ 50% ನಿಮಗೆ ಕೊಡ್ತಾ ಇದ್ದೀವಿ. ನಮ್ಗೆ ಈ ರೀತಿಯಾದಂಥ ಕಷ್ಟ ಯಾಕೆ ಬರ್ತಾ ಇದೆ ಆಗಿದ್ಮೇಲೆ? ಕೇಂದ್ರ ಸರ್ಕಾರದಲ್ಲಿ ಅತ್ಯುತ್ತಮವಾದಂಥ 26 ಜನ MP ಕರ್ಕೊಂಡು ಹೋಗ್ತೀರಾ, ಒಬ್ಬ ಮಾತಾಡಲ್ಲ. ಕನ್ನಡ ಭಾಷೆ, ನಡೆ, ರೀತಿ, ನೀತಿ, ವಿದ್ಯೆ, CET ಯಾವುದಕ್ಕೂ ಬೆಲೆ ಇಲ್ಲ. ಒಂದು ಪ್ರಶ್ನೆ ಕೇಳಲ್ಲ ನಿಮಗೆ? ಹೇಳಿ ಸರ್. ಹೇಳಿದ್ರಿ ನಾವು ಕನ್ನಡಿಗರು ಅಂತ, ನಾವೆಲ್ಲ ಕನ್ನಡಿಗರೇ. ಬಟ್ ಒಂದು ಪ್ರಶ್ನೆ, ನಾವು ಮೊದಲು ಭಾರತೀಯರ ಅಥವಾ ಮೊದಲು ಕನ್ನಡಿಗರ? ಮೊದಲು ಕನ್ನಡಿಗ. ಆ ಕನ್ನಡಿಗರ ಆಯ್ಕೆ ಆಗೋದ್ಮೇಲೆ ಸಂವಿಧಾನದಡಿ ಒಳಗಡೆ ನಾನು ಭಾರತೀಯ. ಮಧು ಅವರೇ, ಇವಾಗ ಅವರು ಬಳಸಿದ ಪದ, ಅದ್ರ ಹಿಂದಿನ ಉದ್ದೇಶಗಳು ಚರ್ಚೆ ಮಾಡೋಣ. ಆದರೆ ವಿಚಾರ ಸರಿಯಲ್ವಾ ಅಂತ ಹೇಳಿ, ಈಗ 34% ಭಾರತದ ದಕ್ಷಿಣದ 6 ರಾಜ್ಯಗಳಿಂದ ಸಲಿಕೆ ಆಗ್ತಾ ಇರುವ ಆರ್ಥಿಕ ಏನು ನಾವು GST ಅಂತ ಹೇಳಿ ಕೊಡ್ತಾ ಇದ್ದೀವಿ, ಆದರೆ ಹಂಚಿಕೆ ಆಗ್ತಾ ಇರೋದು ಕಮ್ಮಿ ಇದೆ. ಅದನ್ನು ಸಿದ್ದರಾಮಯ್ಯ ಆದಿಯಾಗಿ ಕಾಂಗ್ರೆಸ್ನ ನಾಯಕರು ಪದೇ ಹೇಳ್ತಿದ್ದಾರೆ. ಹಾಗೆ ನೋಡಿದ್ರೆ ಸೆಕೆಂಡ್ ಹೈಯೆಸ್ಟ್ ಕರ್ನಾಟಕ GST ಕಲೆಕ್ಷನ್ ಅಲ್ಲಿ. ಆದರೆ 5ರಲ್ಲಿ ಒಬ್ಬ ಬಡವ ರಾಜ್ಯದಲ್ಲಿದ್ದಾನೆ ಅಂತ ಹೇಳಿ ಈ ಲೆಕ್ಕಾಚಾರಗಳನ್ನು ಗಮನಿಸಿದಾಗ ಅನ್ಯಾಯ ಆಗ್ತಿದೆ ಅನ್ಸೋದು ಸಹಜ. ಈ ಪ್ರಶ್ನೆನ ನೀವು ನನಗೆ ಕೇಳೋದಕ್ಕಿಂತ ಬಹುಶಃ ಕಾಂಗ್ರೆಸ್ ಪಾರ್ಟಿಯ ಒಬ್ಬ ಸುರೇಶ್ ಆಗಿರ್ಬೋದು ಅಥವಾ ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಬೇರೆ ಯಾರನ್ನ ಅವ್ರನ್ನ ಕೇಳಬೇಕು. 1947ರಿಂದ ಎಷ್ಟೊಂದು 55 ವರ್ಷ ನೀವು ರಾಜ್ಯಭಾರ ಮಾಡಿದ್ರಲ್ಲ. UP ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಗೆಣಸ್ಕೇಳ್ತಿದ್ರು ಆವಾಗ 55 ವರ್ಷ. ಅವತ್ತಿನ ದಿವಸ ಕೆಲಸ ಮಾಡಿದ್ರೆ ಇವತ್ತಿನ ದಿವಸ ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ನಾವು ಇವತ್ತು ಈ ಸ್ಥಿತಿ ಅಂದ್ರೆ ಯಾಕೆ ಈ ಸ್ಥಿತಿ ಅಂತ ಹೇಳಿದ್ರೆ ಇವರು ಆಪಾದನೆ ಮಾಡ್ತಾ ಇದ್ದಾರಲ್ಲ, ಕರ್ನಾಟಕಕ್ಕೆ ಕಡಿಮೆ ಕೊಟ್ಬಿಟ್ರು ಅಥವಾ ನಮ್ಮ ರಾಜ್ಯಕ್ಕೋಸ್ಕರ ಕಡಿಮೆ ಕೊಟ್ಬಿಟ್ಟಿದ್ದಾರೆ ಅನ್ನೋ ಈ ಆಪಾದನೆ ನಾನು ಹೇಳ್ತಾ ಇರೋವಂಥದ್ದು. ಇವ್ರ ಆಪಾದನೆ ಏನು? ಇವಾಗ ಬಡ್ಜೆಟ್ನ ಸಂಬಂಧಪಟ್ಟಂತೆ ಇವ್ರ ಆಪಾದನೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೇನು ಬರ್ತಾ ಇಲ್ಲ ಅನ್ನೋದು ಅವರ ಆಪಾದನೆ. ಹೌದಾ? 15 ಫೈನಾನ್ಸ್ ಕಮಿಷನ್ ಇದ್ದಾಗ ಅಲ್ಲಿಂದ ಅಫಿಷಿಯಲ್ಸ್ ಬಂದಿದ್ರು. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ಅವರು ಕಾಫಿ ಕೊಟ್ಟು ಕಳಿಸ್ಬಿಟ್ರು. ಹೇಳಬೇಕಾಗಿತ್ತು ಸರ್, ಅಂಬೇಡ್ಕರ್ ಅವರು ಮಾಡಿರುವಂಥ ಒಂದು ಸಂವಿಧಾನದಲ್ಲಿ ಆರ್ಟಿಕಲ್ 280 ಪ್ರಕಾರವಾಗಿ ಫೈನಾನ್ಸ್ ಕಮಿಷನ್ ಇದೆ, ಇದು ನೀವು ಮಾಡಿರೋ ತಪ್ಪು ಅಂತ ಹೇಳಬೇಕಾಗಿತ್ತು. ನೀವು ಯಾಕೆ ಹೇಳಲಿಲ್ಲ? ಪ್ಯಾರಾಮೀಟರ್ ಸರಿಗಿಲ್ಲ ಅಂದ್ಬಿಟ್ಟು ಯಾಕೆ ಹೇಳಲಿಲ್ಲ ನೀವು? ನೀವು ಯಾಕೆ ಎಲ್ಲಿ ಹೇಳಿದ್ದೀರಾ? ಒಂದು ದಾಖಲೆ ಕೊಡಿ ನೋಡೋಣ. ಒಂದು ಆದರೆ ನೀವು ಪ್ರಶ್ನೆ ಮಾಡಬಹುದು. ಒಂದು ಈ ವ್ಯವಸ್ಥೆಯಲ್ಲಿ, ಒಂದು ಡೆಮೋಕ್ರಸಿಯಲ್ಲಿ ನೀವು ಪ್ರಶ್ನೆ ಮಾಡಿ. ಆದರೆ ನಮ್ಮ ಆಕ್ಷೇಪ ಇರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಈ ಬೇಜವಾಬ್ದಾರಿ ಹೇಳಿಕೆಯ ಮೇಲೆ. ಯಾಕೆ ಅಂತ ಹೇಳಿದ್ರೆ ಇವ್ರು ಹೇಳಿರುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸದರ್ನ್ ಇಂಡಿಯಾ ಬೇರೆ ಸ್ಟೇಟ್ ಬೇರೆ ಒಂದು ರಾಷ್ಟ್ರ ಆಗಬೇಕು ಅನ್ನೋ ಒಂದು ಮಾತಲ್ಲಿ ಹೇಳಿರುವಂಥದ್ದು. ಇದು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಹೆತ್ತ ತಾಯಿಗೆ ಚಾಕು ಹಾಕಿ ಇರಿಯುವಂಥ ಮಾತಿವೆಲ್ಲ ಮಾಡಬಾರ್ದು ಇದನ್ನ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಜವಾಬ್ದಾರಿಯುತ ಮೆಂಬರ್ ಆಫ್ ಪಾರ್ಲಿಮೆಂಟ್ ಓತಲ್ಲಿದ್ದಾರೆ, ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಕಾಪಾಡ್ತೀನಿ ಅಂತ ಹೇಳಿರೋರು ಈ ಮಾತನ್ನು ಆಡಿದರೆ
100% ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರವಾಗಿ ಕಾಯ್ದೆ ಇವ್ರ ಮೇಲೆ ಅನ್ವಯ ಮಾಡಬೇಕಾಗತ್ತೆ. ಬಟ್ ಈ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ ಬಿಜೆಪಿ. ಎಲ್ಲವೂ ಕೂಡ ನಮ್ಮ ಕೈಯಡಿಯಲ್ಲೇ ಇರಬೇಕು. ಯಾವ ರೀತಿಯಲ್ಲಿ ಅವರು ಅಂತ ಹೇಳ್ಬೇಕಾಗತ್ತಲ್ಲ. ಇವಾಗ ಒಂದ್ ನಿಮಿಷ ಇವ್ರು ಹೇಳ್ತಾ ಇದ್ದಾರೆ ಕಡಿಮೆ ಬಂತು ಫಂಡ್ಸು ಅಂದ್ಬಿಟ್ಟು. ನಾನು ಅಂಕಿಅಂಶ ಕೊಡ್ತೀನಿ, ನೀವೆಷ್ಟಿತ್ತು ನಮ್ದೆಷ್ಟಿತ್ತು ಅಂತ ನಾನು ಹೇಳ್ತೀನಿ. ಇವಾಗ ಬನ್ನಿ ಚರ್ಚೆಗೆ ಬನ್ನಿ. ಆ ಚರ್ಚೆಗೆ ಬರ್ದೇನೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಭಾವನೆಗಳಿಗೆ ಬೆಂಕಿ ಇಡೋ ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಓನ್ಲಿ ಟ್ರೈನ್ ಟು. ಇವಾಗ ನಾನು ಒಂದು ಮಾತು ಹೇಳ್ಬೋದಪ್ಪ, ಹಾಗಿದ್ರೆ ಪಾಪ DK ಸುರೇಶ್ ಅವ್ರಿಗೆ ಸಂಕಟ ಆಗ್ತಾ ಇದೆ, ಅಣ್ಣಂಗೆ ಚೀಫ್ ಮಿನಿಸ್ಟರ್ ಪೋಸ್ಟ್ ಸಿಗ್ತಿಲ್ಲ, ಇವರು ನನ್ನ MP ಪೋಸ್ಟ್ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರು ಕೊಡ್ತಿಲ್ಲ, ಇದನ್ನು ನಾವು ಹೇಳ್ಬೋದಲ್ವಾ? ಆದ್ರೆ ಪ್ರಶ್ನೆ ಇರುವಂತದ್ದು ಇಷ್ಟೇನೆ, ಈ ತರ ಮಾತಾಡಿ ಏನನ್ನ ಗಳಿಸ್ಬೇಕು ಅಂತಿದ್ದೀರಾ? ಯು ಆರ್ ಟ್ರೈಂಗ್ ಟು ಡಿವೈಡ್ ಅಂಡ್ ರೂಲ್ ಅಲ್ವಾ? ಇವಾಗ ನಾನು ರಾಮಕೃಷ್ಣ ಅವ್ರ ಪ್ರಶ್ನೆ ಕೇಳ್ತೀನಿ, ಕಾಂಗ್ರೆಸ್ ಪಾರ್ಟಿ ಶುರು ಮಾಡಿದ್ಯಾರು ಸರ್? 1885 ಶುರು ಮಾಡಿದ್ಯಾರು ಸರ್? ಬ್ರಿಟಿಷ್ನವರು. ಅವ್ರ ಮಾನಸಿಕತೆ ಇದು. ನಿಮಿಷ ಓಕೆ ಕೇಳಿ. ಹರೀಶ್ ಅವರೇ, ನಿಮ್ಗೊಂದು ಪ್ರಶ್ನೆ. 6.2 lakh crore ಡಿಫೆನ್ಸ್ ಮಿನಿಸ್ಟ್ರಿಗೆ, ಅದರಲ್ಲಿ ತುಂಬ ಕಾಸು ಬೆಂಗಳೂರಿಗೆ ಬರುತ್ತೆ. ಅದು HAL, ಮ್ಯಾನುಫ್ಯಾಕ್ಚರಿಂಗ್, ತೇಜಸ್ ಪ್ಲೇನ್ಸು. 2.78 lakh crore ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್. ಕರ್ನಾಟಕದಲ್ಲೂ ತುಂಬ ಹೈವೇಗಳು ಇನ್ನೂ ಪೆಂಡಿಂಗ್ ಇದೆ, ಕೆಲಸ ನಡೀತಿದೆ. 2.5 ಲಕ್ಷ ಕೋಟಿ ರೂಪಾಯಿ ರೈಲ್ವೇಸ್ಗೆ. 40,000 ವಂದೇ ಭಾರತ್ ಬೋಗಿಗಳು ಕರ್ನಾಟಕದ ಮಧ್ಯದಲ್ಲೇ ಹೋಗುತ್ತೆ, ಕರ್ನಾಟಕಕ್ಕೆ ಬರುತ್ತೆ ಇವೆಲ್ಲ. 2 ಲಕ್ಷ ಕೋಟಿ ರೂಪಾಯಿ ಕನ್ಸ್ಯೂಮರ್ ಅಫೇರ್ಸ್, ಫುಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್. ರೂರಲ್ ಡೆವಲಪ್ಮೆಂಟ್ 1.7 lakh crore. ಬೆಂಗಳೂರಿಗೆ ಸ್ಪೆಸಿಫಿಕ್ಲಿ ನೀವು ಸ್ಟಾರ್ಟಪ್ ಬಗ್ಗೆ ಮಾತಾಡಿದ್ರೆ, ಆಂಟ್ರಪ್ರೆನ್ಯೂರ್ಸ್ ಬಗ್ಗೆ ಮಾತಾಡಿದ್ರೆ, ಈಗ 1 ಲಕ್ಷ ಕೋಟಿ ರೂಪಾಯಿ ಈಗ ಒಂದು ರಿಸರ್ಚ್ ಆ್ಯಂಡ್ ಇನೋವೇಷನ್ ಅಂತ ಸೈಡ್ಗೆ ಇಟ್ಟಿದ್ದಾರೆ. ಅದರಲ್ಲಿ ಹೆಚ್ಚು ಬರುತ್ತೆ ಕರ್ನಾಟಕಕ್ಕೆ. 50 ವರ್ಷ ಅದು. ಇಲ್ಲ ಇದು ಇಂಟ್ರೆಸ್ಟ್ ಫ್ರೀ ಲೋನ್ ಅಲ್ಲ, ಇದು ಇಂಟ್ರೆಸ್ಟ್ ಫ್ರೀ ಲೋನ್ ಅಲ್ಲ. ಇದು ನಿಮ್ದು ಪೊಲಿಟಿಕಲ್ ವ್ಯೂ, ಅವ್ರದ್ದು ಅವ್ರದ್ದು ಒಂದು ವ್ಯೂ ತಗೊಳ್ಳೋಣ. ಅದು ಕರ್ನಾಟಕಕ್ಕೆ ಬರಲ್ಲ ಅನ್ನೋದು ಒಂದು ತಪ್ಪಾಗುತ್ತಾ? ಯಾಕಂದರೆ ಈಗ ನೋಡಿ, 5 ಕೋಟಿ ಲಖಪತಿ ದೀದಿ ಅಂತ ಒಂದು ಸ್ಕೀಮ್ ಇದೆ. ಅದು ಕರ್ನಾಟಕದಲ್ಲಿ ಯಾರ್ಯಾರಿದಾರೋ ಹೆಂಗಸರು ಅವ್ರಿಗೂ ಬರುತ್ತೆ ಇವೆಲ್ಲ ಸ್ಕೀಮ್ಸು ಅಲ್ವಾ? ಬಟ್ ಈ ಸೆಂಟಿಮೆಂಟ್ ಇದೆಯಲ್ಲ, ಇದು ನೋಡಿ, ಇವಾಗ ನಾನು ಒಬ್ಬ ಕನ್ನಡಿಗನೇ, ನಾನು ಕೇಳ್ಬೋದು, ಚರ್ಚೆ ಮಾಡ್ಬೋದು ನಾವು. ಬಟ್ ಈ ಥರ ದಕ್ಷಿಣ ಭಾರತ ಒಂದು ಹೊಸ ರಾಷ್ಟ್ರ ಮಾಡಬಹುದಾ ಅಂತ ಒಂದು ಪ್ರಶ್ನೆ ಬಂದಾಗ ಅದು ನಿಮಗೇನನ್ಸುತ್ತೆ? ನೋಡಿ, ಮೊದಲನೇದಾಗಿ ಇವತ್ತು ಸಂಸದ DK ಸುರೇಶ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಇದು ಪ್ರಬುದ್ಧತೆಯ ಹೇಳಿಕೆ. ಇದನ್ನು ಯಾರ್ಯಾರು ಯಾವ್ಯಾವ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಬೇಜವಾಬ್ದಾರಿತನದ ಆ್ಯಂಗಲ್ಗಳಲ್ಲೇ ನೋಡ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷಗಳು ಕಾಮನ್ ಆಗಿ ರಾಜಕೀಯ ಆ್ಯಂಗಲಲ್ಲಿ ನೋಡೋದು ಸರ್ವೇ